ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಅಂಬೇಡ್ಕರ್ ಜೊತೆಗಿನ ಅನುಭವಗಳು, ಮೂಲ ನಾನಕ್ಚಂದ್ರತ್ತು, ಡಾಕ್ಟರ್ ಶಂಕರಾನಂದ ಶಾಸ್ತ್ರಿ, ಸಂಪಾದಕರು ಪ್ರೊಫೆಸರ್ ಎನ್.ಆರ್. ಶಿವರಾಮ್. ಈ ಒಂದು ವಿಡಿಯೋ ಸರಣಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಒಂದು ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಮೊದಲ ದುಂಡು ಮೇಜಿನ ಸಮ್ಮೇಳನದಲ್ಲಿ ಯಾವ ರೀತಿ ಚರ್ಚೆಯಲ್ಲಿ ಪಾಲ್ಗೊಂಡು ಅತ್ಯುತ್ತಮವಾದ ಭಾಷಣವನ್ನು ಮಾಡುತ್ತಾರೆ ಅನ್ನೋದನ್ನು ನೋಡೋಣ. ನವೆಂಬರ್ 17ರಿಂದ 21ರವರೆಗೆ ನಡೆದ ಮೊದಲ ದುಂಡು ಮೇಜಿನ ಸಮ್ಮೇಳನದ ಸಾರ್ವತ್ರಿಕ ಚರ್ಚೆಯಲ್ಲಿ ಬೇರೆಯವರಂತೆ ಡಾಕ್ಟರ್ ಅಂಬೇಡ್ಕರ್ ಅವರು ಭಾಗವಹಿಸಿ ತುಂಬ ಪ್ರಾಮಾಣಿಕ ಹಾಗೂ ಪರಿಣಾಮಕಾರಿ ಭಾಷಣವನ್ನು ಮಾಡಿದರು. ಸಮ್ಮೇಳನದಲ್ಲಿ ಅವರು ಮಾತನಾಡುತ್ತಾ, ಬ್ರಿಟಿಷ್ ಇಂಡಿಯಾದ ಒಟ್ಟು ಜನಸಂಖ್ಯೆಯಲ್ಲಿ 1/5 ಭಾಗದಷ್ಟಿರುವ, ಇಂಗ್ಲೆಂಡ್ ಅಥವಾ ಫ್ರಾನ್ಸಿನ ಜನಸಂಖ್ಯೆಯಷ್ಟೇ ದೊಡ್ಡದಾಗಿರುವ, ಜೀತಗಾರರ ಮತ್ತು ಗುಲಾಮರ ಸ್ಥಿತಿಗಿಂತಲೂ ಹೀನ ಬದುಕು ನಡೆಸುತ್ತಿರುವ ಜನರ ನಿಲುವನ್ನು ಮುಂದಿಡುತ್ತಿರುವುದಾಗಿ ಹೇಳಿದರು. ನಂತರ ಅವರು ಹಾಲಿರುವ ಸರ್ಕಾರವನ್ನು ಬದಲಾಯಿಸಿ ಜನಗಳಿಂದ ಜನರಿಗಾಗಿ ಜನರಿಗೋಸ್ಕರ ನಡೆಯುವ ಸರ್ಕಾರವನ್ನು ತರಬೇಕೆಂಬುದು ಭಾರತದ ಅಸ್ಪೃಶ್ಯರ ಆಶಯವಾಗಿದೆ ಎಂದು ಘೋಷಿಸಿ ಎಲ್ಲರನ್ನ ಆಶ್ಚರ್ಯಗೊಳಿಸಿದರು. ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಬಗೆಗೆ ಅಸ್ಪೃಶ್ಯರ ಧೋರಣೆಯಲ್ಲಿ ಆಗಿರುವ ಈ ಬದಲಾವಣೆ ಆಶ್ಚರ್ಯಕರ ಹಾಗೂ ಪ್ರಮುಖವಾದ ಸಂಗತಿ ಎಂದು ಅವರು ಹೇಳಿದರು. ತಮ್ಮ ನಿಲುವನ್ನು ಸಮರ್ಥಿಸಿಕೊಳ್ಳುತ್ತಿರುವಾಗ ಅವರ ಧ್ವನಿ ಎತ್ತರಿಸಿತು, ಕಣ್ಣುಗಳು ಜ್ವಲಿಸಿದವು. ನಮ್ಮ ಈಗಿನ ಸ್ಥಿತಿಯನ್ನು ಬ್ರಿಟಿಷ್ ಪೂರ್ವ ಭಾರತೀಯ ಸಮಾಜದಲ್ಲಿ ನಾವು ಸಹಿಸಿದ ಕಡು ಕಷ್ಟಗಳಿಗೆ ಹೋಲಿಸಿದರೆ ಮುನ್ನಡೆಯುವ ಬದಲು ಕಾಲ ಸರಿದಿರುವುದನ್ನಷ್ಟೇ ನಾವು ಕಂಡಿದ್ದೇವೆ. ಬ್ರಿಟಿಷರ ಆಗಮನಕ್ಕೂ ಮುನ್ನ ನಮ್ಮ ಅಸ್ಪೃಶ್ಯತೆಯಿಂದಾಗಿ ನಾವು ಅಸಹ್ಯಕರ ಸ್ಥಿತಿಯಲ್ಲಿದ್ದೆವು. ಅದನ್ನು ತೊಡೆದು ಹಾಕಲು ಬ್ರಿಟಿಷ್ ಸರ್ಕಾರ ಏನನ್ನಾದರೂ ಮಾಡಿತೆ. ಬ್ರಿಟಿಷರ ಬರುವಿಕೆಗೂ ಮುನ್ನ ನಮ್ಮ ಗ್ರಾಮದ ಬಾವಿಯಿಂದ ನೀರು ಸೇರಿಕೊಳ್ಳುವಂತಿರಲಿಲ್ಲ. ಬಾವಿಗಿರುವ ನಮ್ಮ ಹಕ್ಕನ್ನು ಬ್ರಿಟಿಷ್ ಸರ್ಕಾರ ಮತ್ತೆ ನಮಗೆ ಕೊಡಿಸಿತೆ. ಬ್ರಿಟಿಷರಿಗೂ ಮುಂಚೆ ನಾವು ದೇವಾಲಯ ಪ್ರವೇಶಿಸುವಂತಿರಲಿಲ್ಲ, ಈಗ ಪ್ರವೇಶಿಸಬಹುದೇ? ಬ್ರಿಟಿಷರಿಗೂ ಮುನ್ನ ಪೊಲೀಸ್ ಪಡೆಗೆ ನಮ್ಮನ್ನು ದಾಖಲು ಮಾಡಿಕೊಳ್ಳಲು ನಿರಾಕರಿಸಿದರು. ಬ್ರಿಟಿಷ್ ಸರ್ಕಾರ ಆ ಪಡೆಯಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಬಹುದೇ? ಬ್ರಿಟಿಷರಿಗೂ ಮೊದಲು ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಲು ನಮಗೆ ಅವಕಾಶ ನೀಡಲಿಲ್ಲ, ಈಗ ಆ ಉದ್ಯೋಗ ನಮಗೆ ತೆರೆದಿದೆಯೇ? ಈ ಯಾವ ಪ್ರಶ್ನೆಗಳಿಗೂ ನಾವು ಸಮರ್ಥ ಉತ್ತರ ಕೊಡಲಾರೆವು. ಬ್ರಿಟಿಷರ ಆಳ್ವಿಕೆ ಬಂದು 150 ವರ್ಷಗಳು ಉರುಳಿದ್ದರೂ ನಮಗಾಗಿರುವ ಅನ್ಯಾಯ ತೆರೆದ ಹುಣ್ಣುಗಳಾಗಿಯೇ ಉಳಿದು ಬಿಟ್ಟಿವೆ, ಅವುಗಳನ್ನು ಗುಣಪಡಿಸಲೇ ಇಲ್ಲ. ಇಂಥ ಸರ್ಕಾರದಿಂದ ಯಾರಿಗೆ ಏನು ಉಪಯೋಗ ಎಂದು ಸಮ್ಮೇಳನವನ್ನೇ ಕೇಳಿದರು. ಬ್ರಿಟಿಷ್ ಪ್ರತಿನಿಧಿಗಳು ಒಬ್ಬರ ಮುಖ ಒಬ್ಬರ ನೋಡಿಕೊಂಡು ಭಾರತೀಯ ಪ್ರತಿನಿಧಿಗಳಲ್ಲಿ ಗುಜುಗುಜು ಶುರುವಾಯಿತು. ಅಂಬೇಡ್ಕರ್ ಮುಂದುವರಿಸಿದರು, ಬಂಡವಾಳಶಾಹಿಗಳು ಕಾರ್ಮಿಕರಿಗೆ ಜೀವನ ವೇತನ ಮತ್ತು ತಕ್ಕ ಮಟ್ಟಿಗಿನ ಉದ್ಯೋಗದ ಷರತ್ತುಗಳನ್ನು ನಿರಾಕರಿಸುತ್ತಿರುವುದು ಸರ್ಕಾರಕ್ಕೆ ಅರಿವಾಗಿತ್ತು. ಭೂಮಾಲೀಕರು ಜನಸಮೂಹವನ್ನು ಹಿಂಡಿ ಹಿಪ್ಪೆ ಮಾಡುತ್ತಿದ್ದಾರೆಂಬುದೂ ಗೊತ್ತಿತ್ತು. ಆದರೂ ಅದು ಹಲವಾರು ವರ್ಷಗಳ ಕಾಲ ದಲಿತ ವರ್ಗಗಳ ಬದುಕನ್ನು ಹಾಳುಗೆಡವಿದ ಸಾಮಾಜಿಕ ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕಲಿಲ್ಲ. ಕಾನೂನಿನ ಬಲವಿದ್ದರೂ ಮಾಡಲಿಲ್ಲ. ಹಾಲಿ ಇರುವ ಸಾಮಾಜಿಕ ಮತ್ತು ಆರ್ಥಿಕ ಬದುಕಿನ ನಿಯಮಾವಳಿಗಳನ್ನು ತಿದ್ದುಪಡಿ ಮಾಡಲಿಲ್ಲ. ಕಾರಣವೇನೆಂದರೆ ತನ್ನ ಮಧ್ಯಪ್ರವೇಶ ಪ್ರತಿರೋಧ ಚಳುವಳಿಗೆ ಎಡೆ ಮಾಡಿಕೊಡುತ್ತದೆ ಎಂಬ ಭಯ ಸರ್ಕಾರಕ್ಕಿತ್ತು. ನಂತರ ಡಾಕ್ಟರ್ ಅಂಬೇಡ್ಕರ್ ಈ ರೀತಿ ಘೋಷಿಸಿದರು, ಎಲ್ಲಿ ವಿಧೇಯತೆ ಕೊನೆಗೊಂಡು ಪ್ರತಿರೋಧ ಪ್ರಾರಂಭವಾಗುತ್ತದೆ ಎಂದು ತಿಳಿದುಕೊಂಡು ನ್ಯಾಯ ಮತ್ತು ಔಚಿತ್ಯಗಳ ಆಜ್ಞೆಯನ್ನು ಜರೂರಾಗಿ ಅಪೇಕ್ಷಿಸುತ್ತಿರುವ ಬದುಕಿನ ಸಾಮಾಜಿಕ ಆರ್ಥಿಕ ನಿಯಮಾವಳಿಗಳಿಗೆ ತಿದ್ದುಪಡಿ ಮಾಡಲು ಭಯಪಡದ ಜನ ಅಧಿಕಾರದಲ್ಲಿರುವ ಸರ್ಕಾರ ನಮಗೆ ಬೇಕಾಗಿದೆ. ಅಂಬೇಡ್ಕರ್ ಅವರು ಪರಮಾಧಿಕಾರವಿರುವ ರಾಷ್ಟ್ರಗಳ ಸ್ಥಾನಮಾನದ ಬೇಡಿಕೆಯನ್ನು ಎತ್ತಿ ಹಿಡಿದರು. ಆದರೆ ಹೊಸ ಸಂವಿಧಾನಕ್ಕಾಗಿ ರಾಜಕೀಯ ವ್ಯವಸ್ಥೆ ವಿಶೇಷ ರಚನೆಯದ್ದಾಗಿರದಿದ್ದರೆ ದಲಿತ ವರ್ಗಗಳು ಅದಕ್ಕೆ ವಾರಸುದಾರರಾಗಿರುತ್ತಾರೆ ಎಂಬುದರ ಬಗೆಗೆ ಅವರ ಸಂಶಯ ವ್ಯಕ್ತಪಡಿಸಿದರು. ಆರೋಹಣ ಶ್ರೇಣಿಯ ಗೌರವ ಮತ್ತು ಅವರೋಹಣ ಶ್ರೇಣಿಯ ತಿರಸ್ಕಾರಗಳನ್ನಿಟ್ಟುಕೊಂಡು ರೂಪಿತವಾಗಿರುವ ಮತ್ತು ಶ್ರೇಣೀಕೃತ ಜಾತಿಗಳಿರುವ ಭಾರತೀಯ ಸಮಾಜವು ಸಮಾನತೆ ಮತ್ತು ಭ್ರಾತೃತ್ವ ಭಾವನೆಗಳನ್ನು ಬೆಳೆಸಲು ಆಸ್ಪದ ನೀಡುವುದಿಲ್ಲ. ಹಾಗೂ ರಾಜಕೀಯ ಚಳವಳಿಗಳನ್ನು ನಿರ್ವಹಿಸುತ್ತಿರುವ ಮೇಲ್ವರ್ಗದಿಂದ ಬಂದಿರುವ ಬುದ್ಧಿಜೀವಿಗಳು ತಮ್ಮ ಸಂಕುಚಿತ ಭಾವನೆಗಳನ್ನು ತೊರೆದಿಲ್ಲ ಎಂಬುದು ಆ ಸಂವಿಧಾನ ರಚಿಸುವಾಗ ಗಮನದಲ್ಲಿಟ್ಟುಕೊಳ್ಳಬೇಕು ಎಂದು ಅವರು ಹೇಳಿದರು. ನಮ್ಮ ಕುಂದುಕೊರತೆಗಳು ಬೇರಾರು ನಾವು ಕೂಡ ನೀಗಿಸಲಾರೆವು ಎಂದು ನನಗೆ ಅನಿಸುತ್ತದೆ. ನಮ್ಮ ಕೈಗಳಿಗೆ ರಾಜಕೀಯ ಅಧಿಕಾರಗಳು ಬರದ ಹೊರತು ನಾವು ಅದನ್ನು ನಿವಾರಿಸಲಾಗುವುದಿಲ್ಲ. ದಲಿತ ವರ್ಗಗಳು ಕಾಲ ಪವಾಡ ಮಾಡುತ್ತದೆ ಎಂದು ಬಹುಕಾಲ ಕಾದಿದ್ದಕ್ಕಾಗಿ ನನಗೆ ವಿಷಾದವೆನಿಸುತ್ತದೆ ಎಂದು ಅವರು ಒತ್ತಿ ಹೇಳಿದರು. ಭಾರತದ ಬಗೆಗೆ ಅವರು ಉಲ್ಲೇಖಿಸುತ್ತಾ, ರಾಜಕೀಯ ತತ್ವದ ಮಹಾನ್ ಗುರು ಎಂದು ಕರೆಯುತ್ತಿದ್ದ ಎಡ್ಮಂಡ್ ಬರ್ಕನ್ ಬಲ ಪ್ರಯೋಗ ತಾತ್ಕಾಲಿಕ ಮಾತ್ರ ಎಂಬ ಮಾತನ್ನು ನೆನಪಿಸಿಕೊಂಡರು. ತಮ್ಮ ಉಜ್ವಲ ಭಾಷಣಗಳನ್ನು ಮುಗಿಸುತ್ತಾ
ಬ್ರಿಟಿಷ್ ಸರ್ಕಾರ ಮತ್ತು ಸಮ್ಮೇಳನದಲ್ಲಿ ಬುದ್ಧಿಯ ಸ್ಪರ್ಧೆಯಲ್ಲಿ ನಿರತರಾಗಿದ್ದವರಿಗೆ ಒಂದು ದೊಡ್ಡ ಎಚ್ಚರಿಕೆಯನ್ನು ನೀಡಿದರು. ದೇಶದ ಸದ್ಯದ ಅಶಾಂತ ಪರಿಸ್ಥಿತಿಯಲ್ಲಿ ಬಹುಸಂಖ್ಯಾತರಿಗೆ ಒಪ್ಪಿತವಾಗದ ಯಾವುದೇ ಸಂವಿಧಾನವು ಕಾರ್ಯಸಾಧ್ಯವಲ್ಲ. ನೀವೇ ಆಯ್ಕೆ ಮಾಡಿ ಅದನ್ನು ಭಾರತ ಒಪ್ಪಿಕೊಳ್ಳುವಂಥ ಕಾಲ ಮುಗಿದು ಹೋಗಿದೆ. ಮತ್ತೆ ಅದು ಬರಲಾರದು. ನಿಮ್ಮ ಹೊಸ ಸಂವಿಧಾನ ಕಾರ್ಯಗತವಾಗಲೆಂದು ನೀವು ಬಯಸುವಿರಾದರೆ ಅದರ ಹೊರೆಗಲು ತರ್ಕದ ಅದೃಷ್ಟವಲ್ಲ, ಆದರೆ ಜನತಾ ಅಂಗೀಕಾರವಾಗಿರಲಿ. ಅವರ ಭಾಷಣದ ನಿರ್ಭೀತ ಧ್ವನಿ, ದಿಟ್ಟ ಟೀಕೆಗಳು ಸಮ್ಮೇಳನದ ಮೇಲೆ ಒಂದು ಆಶ್ಚರ್ಯಕರ ಪರಿಣಾಮ ಬೀರಿತು. ಸಮ್ಮೇಳನದಲ್ಲಿ ಅಂಬೇಡ್ಕರ್ ಮುಚ್ಚುಮರೆಯಿಲ್ಲದೆ, ಅಂಜಿಕೆಯಿಲ್ಲದೆ ಸ್ಪಷ್ಟವಾಗಿ ಸಂಗತಿಗಳನ್ನು ಮಂಡಿಸುತ್ತಿದ್ದದ್ದು ಪ್ರತಿನಿಧಿಗಳ ಮೇಲೆ ಗಾಢ ಪ್ರಭಾವ ಬೀರಿತು. ಅವರೆಲ್ಲ ಅಂಬೇಡ್ಕರರ ಪ್ರತಿಭಾಪೂರ್ಣ ಭಾಷಣಕ್ಕಾಗಿ ಅವರನ್ನು ಅಭಿನಂದಿಸಿದರು. ಇದು ಬ್ರಿಟಿಷ್ ಪ್ರಧಾನಿಯ ಮೇಲೆ ಒಳ್ಳೆಯ ಪರಿಣಾಮ ಬೀರಿತು. ದಿ ಇಂಡಿಯನ್ ಡೈಲಿ ಮೇಲ್ ಈ ಭಾಷಣವನ್ನು ಇಡೀ ಸಮ್ಮೇಳನದಲ್ಲಿ ಕೇಳಿದ ಅತ್ಯುತ್ತಮ ಭಾಷಣಗಳಲ್ಲೊಂದು ಎಂದು ವರ್ಣಿಸಿತ್ತು. ಆ ಸಮ್ಮೇಳನಕ್ಕೆ ಬಂದಿದ್ದ ಒಬ್ಬರು ಅಂಬೇಡ್ಕರ್ ಭಾಷಣದಿಂದ ಅಪಾರ ಸಂತಸಪಟ್ಟರು. ತುಂಬ ಬೆರಗು, ಸಂತೃಪ್ತಿ ಮತ್ತು ಮೆಚ್ಚುಗೆಯಿಂದ ತಮ್ಮ ರಾಜಯೋಗ ನಿವಾಸಕ್ಕೆ ಹಿಂದಿರುಗಿದರು. ಕಣ್ಣುಗಳಲ್ಲಿ ಆನಂದಾಶ್ರುಗಳನ್ನು ತುಂಬಿಕೊಂಡು ಇವತ್ತಿನ ಭಾಷಣಕಾರರಿಗಾಗಿ ತಾವು ಮಾಡಿರುವ ಪ್ರಯತ್ನ ಮತ್ತು ಹಣ ಸಫಲವಾದವು ಎಂದು ಮಹಾರಾಣಿಗೆ ಹೇಳಿದರು. ಅದೊಂದು ಸಾಧನೆ, ಭವ್ಯ ಯಶಸ್ಸು. ಈ ಅಭಿಮಾನಿ ಬೇರಾರು ಆಗಿರದೆ ಸ್ವತಃ ಬರೋಡದ ಮಹಾರಾಜರಾಗಿದ್ದರು. ಅವರು ತಮ್ಮ ಆಯ್ದ ಗೆಳೆಯರಿಗಾಗಿ ಏರ್ಪಡಿಸಿದ ಔತಣಕೂಟಕ್ಕೆ ಅಂಬೇಡ್ಕರರನ್ನು ಆಹ್ವಾನಿಸಿದರು. ಎಷ್ಟೋ ವರ್ಷಗಳ ಮೈತ್ರಿ ಭೇದದ ನಂತರ ಒಂದು ಭಾವಾವೇಶದ ನಾಟಕೀಯ ಪರಿಸ್ಥಿತಿಯಲ್ಲಿ ಗಾಯಕ್ವಾಡ್ ಮತ್ತು ಅಂಬೇಡ್ಕರ್ ಸಂಧಿಸಿದ್ದು ವಿಧಿಯ ವಿಸ್ಮಯಕರ ಬೆಳವಣಿಗೆ. ಅಂಬೇಡ್ಕರ್ ಭಾಷಣ ಪತ್ರಿಕಾ ಪ್ರಪಂಚದ ಮೇಲೂ ಪ್ರಚಂಡ ಪರಿಣಾಮ ಬೀರಿತು. ಇಂಗ್ಲಿಷ್ ಪತ್ರಿಕೆಗಳು ಮತ್ತು ಪತ್ರಕರ್ತರು ದಲಿತ ವರ್ಗಗಳ ನಾಯಕನಿಗೆ ತಮ್ಮ ಗಮನವನ್ನು ಮೀಸಲಿಟ್ಟರು. ಅಂಬೇಡ್ಕರ್ ಅವರ ನಾಗಪುರ ಭಾಷಣವನ್ನು ಕಟುವಾಗಿ ಟೀಕಿಸಿದ ಲಾರ್ಡ್ ಸಿಡೆನ್ಹ್ಯಾಮ್, ವೋಡೋರ್ ಮುಂತಾದ ಇಂಗ್ಲಿಷ್ ರಾಜ ನೀತಿಜ್ಞರಿಗೆ ಈಗ ಅಂಬೇಡ್ಕರ್ ಒಬ್ಬ ರಾಷ್ಟ್ರೀಯವಾದಿ ಎಂದು ಪೂರಾ ಮನವರಿಕೆಯಾಗಿತ್ತು. ಇವರು ಭಾರತದ ಕ್ರಾಂತಿಕಾರಿ ನಾಯಕರಲ್ಲೊಬ್ಬರು ಎಂದು ಪಿಸುಧ್ವನಿಯಲ್ಲಿ ಮಾತನಾಡಿಕೊಂಡರು. ಕೆಲವು ಜನ ಇಂಗ್ಲಿಷ್ ಮುತ್ಸದಿಗಳು ಅಂಬೇಡ್ಕರ್ ಕ್ರಾಂತಿಕಾರಿ ಗುಂಪಿಗೆ ಸೇರಿದವರೇ ಎಂದು ಲಾತಿಯವರು ಗುಟ್ಟಾಗಿ ಕೇಳಿದರು. ಬ್ರಿಟಿಷ್ ರಾಜನೀತಿಜ್ಞರು ಹೀಗೆ ವಿಚಾರಿಸಿದರಲ್ಲಿ ಅನಿರೀಕ್ಷಿತವಾಗಿದ್ದೇನೂ ಇರಲಿಲ್ಲ. 1917ರಲ್ಲಿ ಅಂಬೇಡ್ಕರ್ ಅಮೆರಿಕದಿಂದ ಬ್ರಿಟನ್ಗೆ ಬಂದಿಳಿದಾಗ ಅವರನ್ನು ಬ್ರಿಟಿಷ್ ಗುಪ್ತದಳ ಪೊಲೀಸರು ಪೂರಾ ತಪಾಸಣೆಗೆ ಒಳಪಡಿಸಿದ್ದರು ಎಂಬುದನ್ನು ಇಲ್ಲಿ ನೆನೆಯಬಹುದು. ಅಂಬೇಡ್ಕರ್ ತಮ್ಮ ಉದ್ದೇಶ ಸಾಧನೆಗಾಗಿ ಮಾಡಿದ ಬಹುಮುಖ್ಯ ಕೆಲಸವೆಂದರೆ ದಲಿತ ವರ್ಗಗಳ ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಆರ್ಥಿಕ ಹಕ್ಕುಗಳ ಸಂರಕ್ಷಣೆಗಾಗಿ ಮೂಲಭೂತ ಹಕ್ಕುಗಳ ಘೋಷಣೆಯನ್ನು ಸಿದ್ಧಪಡಿಸಿದರು. ತುಂಬ ಶ್ರಮ ಮತ್ತು ನಿಪುಣತೆಯಿಂದ ಈ ಯೋಜನೆಯನ್ನು ತಯಾರಿಸಿ ಅದನ್ನು ಭವಿಷ್ಯದ ಭಾರತ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಬೇಕೆಂದು ಅಲ್ಪಸಂಖ್ಯಾತರ ಉಪಸಮಿತಿಗೆ ಸಲ್ಲಿಸಿದರು. ಸ್ವಯಂ ಆಡಳಿತ ಭಾರತದ ಭವಿಷ್ಯದ ಸಂವಿಧಾನದಲ್ಲಿ ದಲಿತ ವರ್ಗಗಳ ರಾಜಕೀಯ ಸಂರಕ್ಷಣೆಗಾಗಿ ಮಾಡಿರುವ ಯೋಜನೆ ಎಂಬುದು ಈ ಯೋಜನೆಯ ಶೀರ್ಷಿಕೆಯಾಗಿತ್ತು. ಮೂಲಭೂತ ಹಕ್ಕುಗಳ ಘೋಷಣೆ ಈ ರೀತಿಯಾಗಿದೆ: ದಲಿತ ವರ್ಗಗಳಿಗೆ ರಾಷ್ಟ್ರದ ಇತರೆ ಪ್ರಜೆಗಳಿಗೆ ಸರಿಸಮನಾದ ಪೌರ ಸ್ಥಾನಮಾನಗಳನ್ನು ಕೊಡಲೇಬೇಕು. ಅಸ್ಪೃಶ್ಯತೆಯನ್ನು ತೊಡೆದು ಹಾಕಿ ಬೇರಾವುದೇ ದಂಡ, ಅನಾನುಕೂಲತೆ, ಕಾನೂನಿನಲ್ಲಿ ತಾರತಮ್ಯ ಮಾಡುವುದು ಇವುಗಳನ್ನು ನಿಲ್ಲಿಸಬೇಕು. ಶಾಸನ ಸಭೆಗಳಲ್ಲಿ ಸಮರ್ಪಕ ಪ್ರಾತಿನಿಧ್ಯ, ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳಿಂದ ತಮ್ಮ ಜನಗಳನ್ನೇ ತಮ್ಮ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡುವ ಹಕ್ಕು ಇರಬೇಕು. ಸೇನಾಪಡೆಗಳಲ್ಲಿ ಉಚಿತ ಮತ್ತು ಸಮರ್ಪಕವಾದ ಪ್ರಾತಿನಿಧ್ಯ, ಹೊಸ ಅಭ್ಯರ್ಥಿಗಳ ಸೇರ್ಪಡೆ ಮತ್ತು ಸೇನಾಪಡೆಗಳ ನಿಯಂತ್ರಣಕ್ಕಾಗಿ ಲೋಕಸೇವಾ ಆಯೋಗ ಇವೆಲ್ಲವನ್ನು ಮಾಡಬೇಕು ಎಂದು ಅವರು ಬೇಡಿಕೆಯನ್ನು ಸಲ್ಲಿಸಿದರು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅಂಬೇಡ್ಕರ್ ಅವರ ಒಂದು ಭಾಷಣ ಮತ್ತು ಯಾವ ರೀತಿ ಚರ್ಚೆಯಲ್ಲಿ ಪಾಲ್ಗೊಂಡ್ರು ಅನ್ನೋದನ್ನು ನೋಡಿದ್ವಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಬರೋಡ ಸರ್ಕಾರ ಅಂಬೇಡ್ಕರರಿಗೆ ನೀಡಿದ ಸ್ಕಾಲರ್ಶಿಪ್ಪನ್ನು ಮರುಪಾವತಿಗೆ ಕೇಳಿದಾಗ ಯಾವ ರೀತಿ ಪತ್ರದ ಮೂಲಕ ಪ್ರತ್ಯುತ್ತರವನ್ನು ನೀಡುತ್ತಾರೆ ಎಂಬುದನ್ನು ನೋಡೋಣ. ಎಲ್ಲರಿಗೂ ಧನ್ಯವಾದ.